ಮಶ್ರೂಮ್ ಲವರ್ಸಿಗೆ ಈ ರೆಸಿಪಿ ಪಕ್ಕಾ ಇಷ್ಟ ಆಗ್ತದೆ ನೋಡಿರಿ. ಮಾಡೋದು ಭಾಳ ಸಿಂಪಲ್ ಬಟ್ ಟೇಸ್ಟ್ ಮಾತ್ರ ಭಾಳ ಚಲೋ ಬಂದಿತ್ತು. ಇದು ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸ್ಟೈಪ್ ಸಪ್ರೇಟ್ ಮಾಡ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಒಂದು 2-3 ನಿಮಿಷ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು. ಸ್ಟೈಪ್ಸ್ ಎಲ್ಲ ಚಲೋ ಚಾಪ್ ಮಾಡ್ಕೋಬೇಕು ರೀ. ಸ್ಟಫ್ ಸಲುವಾಗಿ ರೆಡಿ ಮಾಡ್ಕೊಳತ್ತೀನಿ. ಈಗ ಸಪೋಸ್ ಮಶ್ರೂಮ್ ಇತ್ತು, ಏನಾರ ವೆರೈಟಿ ಟ್ರೈ ಮಾಡಬೇಕು ಅಂದ್ರೆ ಜಲ್ದಿನೂ ಆಗ್ತದೆ, ಲೋ ಎಫರ್ಟ್ ಹಂಗೆ ಮಾಡಬೇಕಿತ್ತು ಅಂದ್ರೆ ಇದು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ರೆಸಿಪಿ ಭಾಳ ಜಲ್ದಿ ಆಗ್ತದೆ, ಭಾಳ ಟೇಸ್ಟ್ ಆಗ್ತದೆ. ಹಂಗಾಗಿ ನಾ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಯಾವಾಗಲೂ ಮಶ್ರೂಮ್ ರೈಸ, ಮಶ್ರೂಮ್ ಬಿರಿಯಾನಿ, ಹಂಗೆ ಫ್ರೈಡ್ ರೈಸ ಟ್ರೈ ಮಾಡ್ಕೊತಾನೆ ಇರ್ತಿದ್ದೆ. ಅಂದ್ರೆ ಪಾಲಕ್ ರೈಸ್ ಆ ಟೈಪ್ ಎಲ್ಲ ಮಶ್ರೂಮ್ ಆ್ಯಡ್ ಮಾಡಿ ಮಾಡ್ತಿರ್ತಿದ್ದೆ. ಇದು ಫಸ್ಟ್ ಟೈಮ್ ನಾ ಮಶ್ರೂಮ್ನಾಗ ಬೇರೆ ಡಿಶ್ ಮಾಡಿನಂದ್ರೆ ಇದೇ ನೋಡಿರಿ, ಸ್ಟಫ್ಡ್ ಮಶ್ರೂಮ್ ತವಾ ಫ್ರೈ. ಇದು ಐಟಮ್ ಭಾಳ ಟೇಸ್ಟ್ ಆಗಿತ್ತು. ರೆಡಿ ಆದಮೇಲೆ ನನ್ನ ಹಸ್ಬೆಂಡಿಗೆ ಮಶ್ರೂಮ್ ಅಂದ್ರೆ ಭಾಳ ಇಷ್ಟ. ನಾ ಯಾವಾಗಲೂ ಅವ್ರ ಸಲುವಾಗಿ ಮಶ್ರೂಮ್ ರೈಸ್ ಮಾಡ್ತಿರ್ತೀನಿ. ಬಟ್ ಈ ಸಲ ಇದು ಮಶ್ರೂಮ್ ರೈಸ್ ಜೊತೆಗೆ ಅಂದರೆ ಟೊಮ್ಯಾಟೊ ಮಶ್ರೂಮ್ ರೈಸ್ ಮಾಡಿನ ಡಿನ್ನರ್ ಟೈಮ್ ಇತ್ತು. ಹಾಗಾಗಿ ಇದು ಸೈಡ್ಸಿಗೆ ಜಸ್ಟ್ ಸ್ನ್ಯಾಕ್ಸ್ ಟೈಪ್ ಅಂತ ಮಾಡಿದ್ದಿಲ್ಲಿ. ಟೊಮ್ಯಾಟೊ ಮಶ್ರೂಮ್ ರೈಸ್ ಆಲ್ರೆಡಿ ಮಾಡೀನಿ, ಅದ್ರ ಜೊತೆಗೆ ಇದು ಸ್ಟಫ್ಡ್ ಮಶ್ರೂಮ್ ಮಾಡೀನಿ ನೋಡಿರಿ. ಅವ್ರಿಗನ ಟೇಸ್ಟ್ ಭಾಳ ಲೈಕ್ ಆಯಿತು. ಒಂಥರ ವೆರೈಟಿ ತಿಂದಂಗೆ ಅನ್ನಿಸ್ತು. ಕಂಟೆಂಟ್ ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಮಶ್ರೂಮ್ ಲವರ್ಸಿಗೆ ಈ ರೆಸಿಪಿ ಪಕ್ಕಾ ಇಷ್ಟ ಆಗ್ತದೆ ನೋಡಿರಿ. ಮಾಡೋದು ಭಾಳ ಸಿಂಪಲ್ ಬಟ್ ಟೇಸ್ಟ್ ಮಾತ್ರ ಭಾಳ ಚಲೋ ಬಂದಿತ್ತು. ಇದು ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸ್ಟೈಪ್ ಸಪ್ರೇಟ್ ಮಾಡ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಒಂದು 2-3 ನಿಮಿಷ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು. ಸ್ಟೈಪ್ಸ್ ಎಲ್ಲ ಚಲೋ ಚಾಪ್ ಮಾಡ್ಕೋಬೇಕು ರೀ. ಸ್ಟಫ್ ಸಲುವಾಗಿ ರೆಡಿ ಮಾಡ್ಕೊಳತ್ತೀನಿ. ಈಗ ಸಪೋಸ್ ಮಶ್ರೂಮ್ ಇತ್ತು, ಏನಾರ ವೆರೈಟಿ ಟ್ರೈ ಮಾಡಬೇಕು ಅಂದ್ರೆ ಜಲ್ದಿನೂ ಆಗ್ತದೆ, ಲೋ ಎಫರ್ಟ್ ಹಂಗೆ ಮಾಡಬೇಕಿತ್ತು ಅಂದ್ರೆ ಇದು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ರೆಸಿಪಿ ಭಾಳ ಜಲ್ದಿ ಆಗ್ತದೆ, ಭಾಳ ಟೇಸ್ಟ್ ಆಗ್ತದೆ. ಹಂಗಾಗಿ ನಾ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಯಾವಾಗಲೂ ಮಶ್ರೂಮ್ ರೈಸ, ಮಶ್ರೂಮ್ ಬಿರಿಯಾನಿ, ಹಂಗೆ ಫ್ರೈಡ್ ರೈಸ ಟ್ರೈ ಮಾಡ್ಕೊತಾನೆ ಇರ್ತಿದ್ದೆ. ಅಂದ್ರೆ ಪಾಲಕ್ ರೈಸ್ ಆ ಟೈಪ್ ಎಲ್ಲ ಮಶ್ರೂಮ್ ಆ್ಯಡ್ ಮಾಡಿ ಮಾಡ್ತಿರ್ತಿದ್ದೆ. ಇದು ಫಸ್ಟ್ ಟೈಮ್ ನಾ ಮಶ್ರೂಮ್ನಾಗ ಬೇರೆ ಡಿಶ್ ಮಾಡಿನಂದ್ರೆ ಇದೇ ನೋಡಿರಿ, ಸ್ಟಫ್ಡ್ ಮಶ್ರೂಮ್ ತವಾ ಫ್ರೈ. ಇದು ಐಟಮ್ ಭಾಳ ಟೇಸ್ಟ್ ಆಗಿತ್ತು. ರೆಡಿ ಆದಮೇಲೆ ನನ್ನ ಹಸ್ಬೆಂಡಿಗೆ ಮಶ್ರೂಮ್